ಉಳಿದಿರೋ ಟೈಮ್ನಲ್ಲಿ ಹರ್ಷ ಇಸ್ ಜಸ್ಟ್ ಅ ಕಿಡ್. ಹರ್ಷಂಗೆ ಪಾಪ ಏನೂ ಗೊತ್ತಾಗಲ್ಲ ಅಂತ ಬದಿಗಿಡ್ತೀರಾ. ದಯವಿಟ್ಟು ಇನ್ನೇನು ಹೇಳಬೇಡಿ ಪ್ಲೀಸ್. ಇವತ್ತು ನಿಮಗೆ, ಹರ್ಷನ್ಗೆ, ನಮ್ಮೆಲ್ರಿಗೂ ಖುಷಿಯಾಗಿರಬೇಕಾಗಿರೋ ದಿನ. ನಮ್ಮ ನಡುವೆ ಯಾವುದೇ ಮನಸ್ತಾಪ ಬರೋದು ಬೇಡ. ಇನ್ನೇನು ಹರ್ಷ ಆಫೀಸ್ ಜವಾಬ್ದಾರಿ ತಗೋಬೇಕು ಅಷ್ಟೇ ಅಲ್ವಾ? ದಾದಾ ಏನು ದಾದಾ? ಹರ್ಷ, ಇನ್ಮೇಲೆ ಎಲ್ಲ ನಿರ್ಧಾರಗಳು ಹರ್ಷನೇ ತಗೋತಾನೆ. ಆಫೀಸಲ್ಲಿ ನಾನು ಕೂರೋ ಜಾಗದಲ್ಲಿ ಹರ್ಷನೇ ಕೂತ್ಕೋತಾನೆ. ಇನ್ಫ್ಯಾಕ್ಟ್ ಇದೆಲ್ಲ ಹರ್ಷಂದೆ. ನಾನು ನೆಪ ಮಾತ್ರ. ಆರ್ಯ ಏನಂತ ಮಾತಾಡ್ತೀಯ? ನಿಜ ಅಲ್ವಾ ಅಮ್ಮ? ಇದೆಲ್ಲ ಹರ್ಷಂದೆ ಅಲ್ವಾ? ಅವನಿಗೆ ಸೇರಬೇಕಾಗಿರೋದನ್ನು ಅವನಿಗೆ ಕೊಡೋದ್ರಲ್ಲಿ ದೊಡ್ಡತನ ಏನೂ ಇಲ್ಲ. ಅದು ನನ್ನ ಕರ್ತವ್ಯ. ನನ್ನ ಕರ್ತವ್ಯದ ಕೀಲಿ ಕೈ ಹರ್ಷನ್ಗೆ ತುಂಬ ಹೃದಯದಿಂದ ಕೊಡ್ತೀನಿ. ಈ ಕೀಲಿ ಕೈ ಬೇಡ ಅಂದ್ರಲ್ಲ, ಅಷ್ಟೇ ನನಗೆ ಸಾಕು. ಇದು ನಂದು. ಥ್ಯಾಂಕ್ ಯು ಅದಕ್ಕೆ. ಮಿಕ್ಕಿದ್ದೆಲ್ಲ ನಿಮಗೆ ಇರಲಿ. ಹೇಗಿದೆಯಾ ಪುಟ್ಟ? ಸುಸ್ತಾಗ್ತಿದ್ಯಾ? ಚಿಕ್ಕಿ, ಐ ಆಮ್ ಸಾರಿ ಅಮ್ಮ, ಐ ಆಮ್ ಸಾರಿ. ಯಾಕೆ ಬಂಗಾರ ಸಾರಿ ಕೇಳ್ತಾ ಇದೆಯಾ? ನೀನೇನು ತಪ್ಪು ಮಾಡಿದೆ ಅಂತ ನಾನು ನಿನಗೆ ಹೇಳ್ದೆ ಹೋದ್ನಲ್ಲ ಅಮ್ಮ. ಹೇಳ್ಬಿಟ್ಟೆ ಹೋದಲ್ಲಮ್ಮ. ನಿನಗೆ ಒತ್ತಡ ಜಾಸ್ತಿ ಆಗಿದೆ. ಆಫೀಸ್ ಕೆಲಸನ ತುಂಬ ಮನ್ಸು ಕಚ್ಕೊಂಡಿದ್ಯಾ, ಅದಕ್ಕೆ ಹೀಗಾಗಿದೆ. ಸ್ವಲ್ಪ ರೆಸ್ಟ್ ಮಾಡಪ್ಪ, ಎಲ್ಲ ಸರಿ ಆಗುತ್ತೆ. ನನ್ನ ಮೇಲೆ ಕೋಪ ಇಲ್ಲ ಅಲ್ವಾ? ಅಯ್ಯೋ, ನಿನ್ನ ಮೇಲೆ ಯಾಕೋ ಕೋಪ ಬರುತ್ತೆ? ನೀನೀಗ ರೆಸ್ಟ್ ಮಾಡಬೇಕು. ಇಲ್ಲ ಚಿಕ್ಕಿ, ಐ ಆಮ್ ಫೈನ್. ಅನು,
ನಿನ್ನ ಚಿಕ್ಕಿನೇ ಹೇಳ್ತಾ ಇದ್ಲು, ಮನಸ್ಸಿಗೆ ಒತ್ತಡ ಜಾಸ್ತಿ ಆದರೆ ಮೆದ್ಲೆ ನಮ್ಮನ್ನು ನಿದ್ದೆಗೆ ದೂಡುತ್ತಂತೆ. ನಿನಗೆ ಒತ್ತಡ ಬೇರೆ ಜಾಸ್ತಿ ಆಗಿತ್ತಲ್ವಾ, ಹಾಗೇ ಆಫೀಸ್ ಕೆಲ್ಸಕ್ಕೆ ಹೋದೆ, ಹಾಗಾಗಿ ತಲೆ ಸುತ್ತ ಬಿದ್ದಿದ್ಯಾ. ಬೆಂಡೆ ಸಾರು ಎಲ್ಲ ಹೇಳಿದ್ರು. ಆರ್ಯ ಸರ್ ಮನೇಲಿ ಫಂಕ್ಷನ್ ಇತ್ತಂತಲ್ಲ, ಅದಕ್ಕೆ ಬೆಂಡೆ ಸಾರೇ ಬಂದು ನಿನ್ನ ಮನೆಗೆ ಬಿಟ್ಬಿಟ್ಟೋದ್ರು. ಆಫೀಸಿಗೆ ಹೋಗಿದ್ನಾ? ಹಾಗಿದ್ರೆ ಆ ಹುಚ್ಚನಾ? ಯಾವ ಹುಚ್ಚ? ಹಾಗಿದ್ರೆ ನಾನು ಆ ಹುಚ್ಚನ್ನ ಕಂಡಿದ್ದು, ಸೆಕ್ಯೂರಿಟಿ ಹತ್ರ ಆರ್ಯ ಸರ್ಗಾಗಿ ವಿಚಾರಿಸಿದ್ದು ಕನ್ಸ? ಇಲ್ಲ ಇಲ್ಲ, ನನಗೆ ಚೆನ್ನಾಗಿ ನೆನಪಿದೆ. ಅನು, ಏನಾಯ್ತಮ್ಮ? ಅಕ್ಕ, ಅವಳಿಗೆ ಏನೂ ಆಗಿಲ್ಲ. ಅವಳು ರೆಸ್ಟ್ ಮಾಡಬೇಕು. ಈ ವಯಸ್ಸಲ್ಲಿ ಚೆನ್ನಾಗಿ ಊಟ ಮಾಡಬೇಕು, ಇಲ್ಲ ಅಂದರೆ ಹೀಗೆ ಆಗುತ್ತೆ. ಪೂರ್ಣಿ, ಅನು ಏನಾಯ್ತು ಹೇಳೆ? ಏನಾದರೂ ಕನ್ಸು ಬಿತ್ತಾ? ಕೆಟ್ಟ ಕನಸು, ಭಯ ಪಡುವಂಥದ್ದು. ಅದು ಕನ್ಸ? ಇಲ್ಲ, ನಾನು ಅವ್ರ ಮನೆಗೆ ಹೋದ ಹಾಗೆ ಇತ್ತು. ಹೌದು, ಕನ್ಸ ನಿಜಾನ? ಅಥವಾ ಇಷ್ಟು ದಿನ ಕನಸುಗಳಾಗಿ ಬರ್ತಿದ್ದಿದ್ದು ಈಗ ನಿಜ ಆಗ್ತಿದೆಯಾ? ಅನು, ಅನು! ಹ್ಞೂ ಅಮ್ಮ, ಕೆಟ್ಟ ಕನಸೆ. ನಿನ್ನೆ ಅಷ್ಟಮಿ ಅಲ್ವಾ, ಅದಕ್ಕೆ ಕನಸು ಬಿದ್ದಿದೆ. ಕೆಟ್ಟದೇನೂ ಆಗೋದಿಲ್ಲ, ನೀನು ಹೆದರ್ಕೋಬೇಡ. ಶುಂಠಿ ಟೀ ಮಾಡ್ಕೊಂಡು ಬರ್ತೀನಿ, ಕುಡಿದು ಸ್ವಲ್ಪ ವಿಶ್ರಾಂತಿ ತಗೊಮ್ಮ. ಅನು ತಲೆ ಸುತ್ತ ಬಿದ್ದದ್ದು ಸ್ಟಾಕ್ ರೂಮಲ್ಲಿ ಅಲ್ವಾ? ಹೌದು ಸರ್. ಆಮೇಲೆ ಅನು ಮೇಡಮ್ನ ಫಸ್ಟ್ ಏಡ್ ರೂಮ್ ಕರ್ಕೊಂಡೋದ್ರು ಸರ್. ಅಲ್ಲಿ ಯಾರ್ಯಾರಿದ್ರು? ಸ್ಟಾಕ್ ರೂಮಲ್ಲಿ ಸಾಂಬಕ್ ಸರು ಮತ್ತು ಅನು ಮೇಡಮ್ ಅಷ್ಟೇ ಸರ್ ಇದ್ದಿದ್ದು. ಆದರೆ ಅನು ಮೇಡಮ್ ಕೈಲಿ ಒಂದು ಹಳೇದು ಫೈಲ್ ಇತ್ತು ಸರ್. ಫೈಲ್? ಹಾಂ ಸರ್. ಆ ಫೈಲ್ ತೊಗೊಂಬ. ಓಕೆ ಸರ್. ಥ್ಯಾಂಕ್ ಯು. ಓಕೆ ಸರ್.